ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾ ನಾವಿಲ್ಲಿ ತುಂಬ ಅದ್ಭುತವಾಗಿ ಡ್ರಾಯಿಂಗ್ ಬಿಡಿಸ್ತಾಯಿದ್ದೇವೆ. ತುಂಬ ಸಖತ್ತಾಗಿ ಬಿಡಿಸ್ತಾಯಿದ್ದೇವೆ. ಅದು ನಾವು ಗನ್ನಲ್ಲಿ ಬಿಡಿಸ್ತಾ ಇರೋದು, ಕಂಪ್ಯೂಟರ್ ಮಿಷಿನಲ್ಲಿ. ನೋಡಿ ಒಂದು ಟ್ರಿಪ್ಪು ಪರಿಚಯ ಮಾಡಿಸ್ತೀನಿ. ತುಂಬ ಅದ್ಭುತವಾಗಿ ಒಳ್ಳೆ ಪೇಂಟ್ ಕಲರ್ ಹಾಕಿ ಒಳ್ಳೆ ಅದ್ಭುತವಾಗಿ ಡ್ರಾಯಿಂಗ್ ಮಾಡ್ತಿದ್ದೇವೆ. ನೋಡಿ ಈ ಥರ ನಾವೆಲ್ಲ ಕಾಲಾವಧಿ ಹಾಕೊಂಡಿದ್ದೇವೆ. ತುಂಬ ನೋಡಿ ಈ ಥರ ಎಲ್ಲ ಕಾಲಾವಧಿ ಹಾಕೊಂಡು ಅದ್ರ ಮೇಲ್ಗಡೆ ನಿಂತ್ಕೊಂಡು ನಾವು ವರ್ಕ್ ಮಾಡಬೇಕು. ನೋಡಿ ತಾವರೆ ಹೂವು ನೋಡಿ ತುಂಬ ಅದ್ಭುತವಾದ ಸ್ಕೆಚ್ ಮಾಡ್ಕೊಂಡು ಈ ಥರ ನಾವು ಡ್ರಾಯಿಂಗ್ ಮಾಡ್ತಾಯಿದ್ದೇವೆ. ಇದು ನೋಡುವಂಥ ಒಂದು ಡ್ರಾಯಿಂಗ್, ಇದು ಚಿತ್ರ ನೋಡಿ, ಎಲ್ಲ ನೋಡುವಂಥದ್ದು ಇದು. ನೋಡಿ ಈ ಥರ ಕಲರ್ ಮಾಡ್ಕೊಂಡು ನಾವು ಬ್ಲೂ ಕಲರು, ಪರ್ಪಲ್ ಕಲರು, ಪಿಂಕ್ ಕಲರು, ಗುಲಾಬಿ ಕಲರು ನೋಡಿ ತುಂಬ ಅದ್ಭುತವಾಗಿ ಸ್ಕೆಚ್ ಮಾಡ್ಕೊಂಡು ನಾವು ಈ ಥರ ಕಲರ್ ಮಾಡ್ತಾಯಿದ್ದೀವಿ. ಅವರು ನಮ್ಮ ಫ್ರೆಂಡು ರಾಜೇಶ್ ಅಂತ, ನೀವು ನೋಡಿರಬೇಕು ಇವ್ರನ್ನ. ಮಂಡ್ಯ ಸುಭಾಷ್ ನಗರ 4ನೇ ಕ್ರಾಸಲ್ಲಿ SBI ಬ್ಯಾಂಕ್ ಪಕ್ಕ ನೋಡಿ, ಲಕ್ಷ್ಮೀ ಟಿಫನ್ ಹೋಟೆಲ್ ಹತ್ರ ಪಕ್ಕ ಇರೋದು ಇವರು. ತುಂಬ ಸಖತ್ತಾಗಿ ಡ್ರಾಯಿಂಗ್ ಮಾಡ್ತಾರೆ. ಕಲಾವಿದರು ಈ ಥರ ಎಲ್ಲ ಕಷ್ಟಪಡಬೇಕು ಕಾಲಾವಧಿ ಮೇಲೆ ನಿಂತ್ಕೊಂಡು. ನೋಡಿ ಕಲಾವಿದರು ಈ ಥರ ಎಲ್ಲ ಕಷ್ಟಪಡಬೇಕು ಕಾಲಾವಧಿ ಮೇಲೆ ನಿಂತ್ಕೊಂಡು. ಏನಾರು ಅಪ್ಪಿ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಕೆಳಗಡೆಗೆ ಗೋವಿಂದ, ಆಸ್ಪತ್ರೆಗೆ ಅಡ್ಮಿಂಟ್ ಆಗಬೇಕೈತೆ. ನೋಡಿ ತುಂಬ ಅದ್ಭುತವಾಗಿ ನಾವು ಡ್ರಾಯಿಂಗ್ ಮಾಡಿದ್ದೀವಿ, ತುಂಬ ಸಖತ್ತಾಗಿ ಬಿಡಿಸಿದ್ದೀವಿ. ನೋಡಿ ಇವರೇ ರಾಜೇಶ್ ಅಂತ, ತುಂಬ ವರ್ಕ್ ಮಾಡ್ತಾರೆ. ಮಂಡ್ಯದಲ್ಲಿ ಫೇಮಸ್ ಇವರು ರಾಜೇಶ್ ಅಂತ. ಕಲಾಮೃತ ಆರ್ಟ್ಸ್ ಮಂಡ್ಯ, ಸುಭಾಷ್ ನಗರ 4ನೇ ಕ್ರಾಸಲ್ಲಿದ್ದು. ನೋಡಿ ಈ ಥರ ಎಲ್ಲ ನಾವು ಕಾಲಾವಧಿ ಕಟ್ಕೊಂಡು ನೋಡಿ ಯಾವ ಥರ ಐತೆ ಮನೆ ಬಿಲ್ಡಿಂಗು. ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆಯೂ ಕೂಡ. ಅವ್ರಿಗಿಟ್ಟ ಒಂದು ಟ್ಯಾಂಕ್ಸ್ ಹೇಳಬೇಕು ನಾವು. ಇದನ್ನು ತೋರಿಸ್ಬಿಡ್ತೀನಿ ನೋಡಿ, ಈ ಥರ ಐತೆ ಮೆಟ್ಲು. ಇದೇ ಮೆಟ್ಲು ಮೇಲ್ಗಡೆಗೆ ಹೋಗೋದು ಅಪ್ಟೇರ್ಗೆ. ನೋಡಿ ಈ ಥರ ನಾವು ಎಲೆಗಳು ಹಾಕೊಂಡು ಅದಕ್ಕೆ ಡಿಸೈನ್ ಮಾಡ್ಕೊಂಡು ಕಲರು ಡ್ರಾಯಿಂಗ್ಗಳು ಮಾಡ್ಕೊಂಡು ನಾವು ಈ ಥರ ನೋಡಿ ತುಂಬ ಅದ್ಭುತವಾದ ಒಂದು ಎಲೆ ಚಿತ್ರ ಇದು. ತುಂಬ ಸಖತ್ತಾಗೈತೆ. ನೀವು ಒಂದು ಟ್ರಿಪ್ಪು ಬಂದು ಇಲ್ಲಿ ನೋಡಿ, ನಿಮಗೂ ಇಷ್ಟ ಆದರೆ ನಿಮ್ಮ ಮನೆಗಳಿಗೆ ಪೇಂಟಿಂಗ್ ಮಾಡಿಸ್ಕೊಳ್ಳಿ. ಈ ಥರ ತುಂಬ ಸಖತ್ತಾಗೈತೆ. ನೋಡಿ ಇದೇ ದೇವ್ರ ಮನೆ ಎದುರುಗಡೆ ಸೆಂಟ್ರು. ನೋಡಿ ದೇವ್ರ ಮನೆ. ನಾನೀಗ ಮೆಟ್ಲು ಮೇಲ್ಗಡೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ನೋಡಿ ಅಪ್ಟೇರ್ಗೆ ಹೋಗ್ತಾ ಇದ್ದೀನಿ ಟೆರೆಸ್ಟ್ಗೆ. ನೋಡಿ ಯಾವ ಥರ ಮಾಡಿದ್ದೀವಿ ಅಂತ ನೋಡಿ ಒಂದು ಟ್ರಿಪ್ಪು. ಎಲ್ಲ ಕಲಾವಿದರು ಸಹಕರಿಸಬೇಕು ನಮಗೆ ಚಿತ್ರ ಬಿಡಿಸೋರ್ಗೆ. ನೋಡಿ ತುಂಬ ಅದ್ಭುತವಾದ ಒಂದು ಮನೆ. ಈ ಮನೆ ಕಟ್ಟಿರೋರ್ಗೂ ತುಂಬ ಒಂದು ದೊಡ್ಡ ಟ್ಯಾಂಕ್ಸ್ ಹೇಳಬೇಕು. ಟ್ಯಾಂಕ್ಸ್ ನಮ್ಮ ಕಡೆಯಿಂದ ನಿಮಗೆ ಸರ್, ಮೇಡಮ್, ನಮ್ಮ ಕಡೆಯಿಂದ ಒಂದು ಟ್ಯಾಂಕ್ಸ್ ನಿಮಗೆ. ತುಂಬ ಒಂದು ಕೆಲಸ ಕೊಟ್ಟಿದ್ದೀರಿ ಕಲಾವಿದ್ರಿಗೆ. ನೋಡಿ ಇವರೇ ರಾಜೇಶ್ ಅಂತ. ನೋಡಿ ಟಾಟಾ ಮಾಡ್ತಾಯಿದ್ದಾರೆ. ನಾವು ಈ ಕಾಲಾವಧಿ ಮೇಲೆ ನಿಂತ್ಕೊಂಡು ಎಷ್ಟು ಶ್ರಮ ಪಡಬೇಕು ಅಂದರೆ ತುಂಬಾ ಶ್ರಮ ಪಡಬೇಕು. ನಿಜಕ್ಕೂ ಒಂದು ಕಷ್ಟ ಇರ್ತದೆ ಈ ಥರ ಮಾಡಬೇಕು ಅಂದರೆ ಕಲಾವಿದರು ಒಂದು ಕಾಲಾವಧಿ ಮೇಲೆ. ನೋಡಿ ಅದೇ ಥರ ಇಲ್ಲಿ ಪಕ್ಕಕ್ಕೆ ಬಂದರೆ ನೋಡಿ ಮನೆ ಅಂತೂ ತುಂಬ ಸಖತ್ತ ಕಟ್ಟಿದ್ದಾರೆ ನಿಜಕ್ಕೂ. ನೋಡಿ 3-4 ದಿವಸದಿಂದ ನಾನು ಯೂಟ್ಯೂಬ್ಗೆ ವೀಡಿಯೋ ಬಿಡಲಿಲ್ಲ. ಆದರೂ ನೀವು ಬೇಜಾರು ಮಾಡ್ಕೋಬೇಡಿ. ಕಲಾವಿದರು ನೋಡುವಂಥವ್ರು ಯಾವುದೋ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ಯಾಕೆ ಇನ್ನೂ ಯೂಟ್ಯೂಬ್ಗೆ ವೀಡಿಯೋ ಬಂದಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಹೊಸ ತಡ ಆಯ್ತದೆ, ಯಾಕೆಂದರೆ ನಾನು ಶೂಟ್ ಮಾಡ್ಬೇಕಿಲ್ಲಿ ವೀಡಿಯೋನ ತುಂಬಾ, ಅದರಿಂದ ಹೊಸ ತಡ ಆಯ್ತದೆ. ನೋಡಿ ತುಂಬ ಅದ್ಭುತವಾದ ಒಂದು ಡ್ರಾಯಿಂಗ್ ಮಾಡಿದ್ದೀವಿ. ಈ ಥರ ಎಲ್ಲ ನಾವು ಕಾಲಾವಧಿ ಹಾಕೊಂಡು ಮಾಡುವಂಥದ್ದು ಕೆಲಸ. ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಅಂತೂ ಅಲ್ಲ. ಇದೇನಿದ್ರು ಕಷ್ಟಪಡಬೇಕು, ಸುಖ ಆಮೇಲೆ ಮುಂದಕ್ಕೆ. ನೋಡಿ ಇದು ಒಂದು ರೂಮು. ನೋಡಿ ತುಂಬ ನೋಡಿ ಇವಾಗ ಯಾವ ಥರ ಕಾಣ್ತೈತೆ ಪರಿಸರ. ತುಂಬ ಸಖತ್ತಾಗಿ ಕಾಣ್ತೈತಲ್ಲ ನಿಮಗೆ. ಒಂದು ವೀಡಿಯೋ ನೋಡ್ದಂಗೆ ಐತೆ ನೋಡಿ. ಫಿಲಮ್ ಥಿಯೇಟ್ರಲ್ಲಿ ಫಿಲಮ್ ನೋಡ್ದಂಗೆ ಐತೆ ಅಲ್ವ ನಿಮ್ಗೆ. ನೋಡಿ ತುಂಬ ಸಖತ್ತಾಗೈತೆ. ವಾವ್, ಸೂಪರ್. ಬೇರೆ ಕಡೆ ಐತೆ ಈ ಥರ ಎಲ್ಲ.
ಮಡಿಕೇರಿ ಕೊಡಗು ಆ ಕಡೆನೂ ಐತೆ. ಇದು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಂಗ್ಲ ಗ್ರಾಮ ಪಕ್ಕ ಇರೋದು ತೋಟದಲ್ಲಿ. ಇದು ಸಖತ್ತಾಗೈತೆ ನೋಡಿ, ಪ್ಲೇಸು ತುಂಬ ಸಖತ್ತಾಗೈತೆ. ವಾತಾವರಣವೂ ತುಂಬ ಚೆಂದಾಗೈತೆ ನೋಡಿ. ಅದ್ಭುತವಾದ ಒಂದು ಪ್ಲೇಸು. ನಮ್ಮ ರೈತರು ನೋಡಿ, ಕಬ್ಬು, ನುಗ್ಗೆ ಗಿಡ, ತೆಂಗು, ಜೋಳ ನೋಡಿ, ಆಮ್ಯಾಕೆ ನೇರಳೆ ಜಮ್ನೇರಳೆ ಮರಗಳು, ಗಿಡಗಳು ಅವನು ಕೂಡ ಬೆಳೆದಿದ್ದಾರೆ. ಕಾಳು ಕಡ್ಡಿ ನೋಡಿ, ತಗಣಿ ಕಾಳು ಫುಲ್ಲು ತುಂಬ ಸಖತ್ತಾಗಿ ಬೆಳೆದಿದ್ದಾರೆ. ದಯವಿಟ್ಟು ಇಂಥವ್ರಿಗೆಲ್ಲ ನೋಡಿ, ಅದ್ಭುತ. ಎಲ್ಲಿ ಗಂಟೆ ನೋಡ್ತೀರಾ ಕಣ್ಣು ನೋಡಿ, ಅಲ್ಲಿ ಗಂಟೆನೂ ನಮ್ಮ ರೈತರು ಜಮೀನುಗಳೇ ಐತೆ ಇಲ್ಲಿ ಪಕ್ಕದಲ್ಲಿ. ಒಂದು ತುಂಬ ಒಳ್ಳೆ ಪ್ಲೇಸ್ ಇದು, ಸಖತ್ತಾಗೈತೆ ನೋಡಿ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನ ಕರ್ಕೊಬಂದು ತೋರಿಸಿ ಇಲ್ಲಿಗೆ. ತುಂಬ ಸಖತ್ತಾಗೈತೆ ನೋಡಿ, ಒಂದು ವೀಡಿಯೋ ಮಾಡ್ದಂಗೆ ಐತೆ ನೋಡಿ, ಹೆಂಗೈತೆ ಪ್ಲೇಸು. ವಾವ್, ತುಂಬ ಸಖತ್ತಾಗೈತೆ. ಈಗ ನೋಡಿ, ತುಂಬ ಸಖತ್ತಾಗೈತೆ ಈ ಪ್ಲೇಸು. ನೀವು ಲೈಫಲ್ಲಿ ಇಂಥ ಪ್ಲೇಸನ್ನು ನೋಡೋಕ್ಕಾಗಲ್ಲ, ಬಂದು ನೀವು. ಏನು ಸೂಪರಾಗೈತೆ, ಸಖತ್ತಾಗೈತೆ. ಫಿಲಮ್ ಥಿಯೇಟ್ರಲ್ಲಿ ಫಿಲಮ್ ನೋಡ್ದಂಗೆ ಐತೈತೆ ಇದು ಪ್ಲೇಸು. ಬೀಚ್ ಪಕ್ಕ ಇರ್ತಾವಲ್ಲ ಆ ಥರ ಐತೆ ಪ್ಲೇಸ್ ಇದು ನೋಡಿ. ಯಾವ ಥರ ಐತೆ ಇಲ್ಲಿ ನೋಡಿ. ತುಂಬ ಅದ್ಭುತವಾದ ಒಂದು ಗಾಜಲ್ಲಿ ಕಾಣಿಸ್ತೈತಲ್ವ ಬ್ಯಾಕ್ಗ್ರೌಂಡು, ಮುಂದೆಗಡೆ ಫ್ರಂಟಲ್ಲಿ ತುಂಬ ಸಖತ್ತಾಗಿ ಕಾಣ್ತೈತೆ ನಿಜಕ್ಕೂ ನೋಡಿ. ನನ್ನ ಬಿಂಬನೂ ಕೂಡ ಕಾಣಿಸ್ತೈತೆ ನೋಡಿ, ನಿಮಗೆ ಶೂಟ್ ಮಾಡ್ತಾ ಇರೋದು ವೀಡಿಯೋನ. ತುಂಬ ಚೆನ್ನಾಗಿ ಕಾಣ್ತಾ ಇಲ್ವಾ? ಸೂಪರಾಗೈತೆ ನೋಡಿ. ಅದೇ ಥರ ಯಾವ ಥರ ಐತೆ ನೋಡಿ, ಮುಂದೆಗಡೆ ಕಬ್ಬಿನ ತೋಟ, ತೆಂಗಿನ ಮರಗಳು, ಆ ವಾತಾವರಣ, ಆ ಮೋಡ ಮುಚ್ಕೊಂಡಿರ್ದು, ಮುಚ್ಕೊಂಡಿರ್ದು, ಮಳೆ ಹಿಮ ಥರ ಸುರಿತಾ ಇರೋದು ನೋಡಿ. ತುಂಬ ಅದ್ಭುತ ಕಾಣ್ತೈತೆ ನಿಜಕ್ಕೂ ನೋಡಿ. ನಮ್ಮ ರೈತರದ್ದೇ ಜಮೀನೆಲ್ಲ ಕಾಣ್ತಾ ಇರೋದು ನೋಡಿ, ಯಾವ ಥರ ನೆಟ್ಟಿದ್ದಾರೆ ನಮ್ಮ ರೈತರು. ನಿಜಕ್ಕೂ ಇದೊಂಥರ 3D ಥರ ಐತೆ ಇದು, ತುಂಬ ಸಖತ್ತಾಗೈತೆ. ನಿಮ್ಗೆ ತೋರಿಸ್ತೀನಿ. ನಿಜಕ್ಕೂ ಒಳ್ಳೆ ಅದ್ಭುತವಾದ ಒಂದು ಮನೆ ಕಟ್ಟಿದ್ದಾರೆ. ನಿಜಕ್ಕೂ ಅವ್ರಿಗೂ ತುಂಬ ಥ್ಯಾಂಕ್ಸು, ಧನ್ಯವಾದಗಳು. ನಿಜಕ್ಕೂ ಸಖತ್ತಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲೂ ನೋಡಿ ಯಾವ ಥರ ಐತೆ ಅಂತ. ಇಲ್ಲೂ ನೋಡಿ, ಕಲಾವಿದರೆ ಮಹಾಜನಗಳೇ ನೋಡಿ, ತುಂಬ ಸಖತ್ತಾಗಿ ಕಾಣ್ತೈತೆ ಹೊರಗಡೆ ನೋಡಿ. ವಾವ್, ಅಡಿಕೆ ತೋಟ, ತೆಂಗಿನ ಮರ ನೋಡಿ. ಅದೇ ಥರ ನೋಡಿ ಯಾವ ಥರ ಕಾಣ್ತೈತೆ ಅಂತ. ಚೆಂದ ಕಾಣ್ತಾ ಇಲ್ವಾ? ತುಂಬ ಸಖತ್ತಾಗಿ ಕಾಣ್ತೈತೆ. ತುಂಬ ಅದ್ಭುತವಾದ ಒಂದು ವಾತಾವರಣ. ಬನ್ನಿ ಎಲ್ರೂ ಬಂದು ತೋರಿಸಿ, ಎಲ್ರಿಗೂ ಕರ್ಕೊಬಂದು ತೋರಿಸಿ ಇಂಥ ವಾತಾವರಣ ನೋಡಿ, ಸಖತ್ತಾಗೈತೆ. ಎಷ್ಟು ಶ್ರಮ ಪಡ್ಬೇಕು ಗೊತ್ತಾ? ಇದ್ರ ಮೇಗೆಲ್ಲ ನಾವು ನಿಂತ್ಕೊಂಡು ವರ್ಕ್ ಮಾಡಬೇಕು ಅಂದರೆ ತುಂಬ ಶ್ರಮ ಪಡಬೇಕು ನಿಜಕ್ಕೂ. ಇವಾಗ ಶ್ರಮ ಪಟ್ಟರೆ ಮುಂದಕ್ಕೆ ನಮ್ಮ ಮಕ್ಳಿಗೆ ಸುಖ ಸಿಗೋದು, ಸಂತೋಷ, ನೆಮ್ಮದಿ. ನಿಜಕ್ಕೂ ತುಂಬ ಸಖತ್ತಾಗೈತೆ ನೋಡಿ. ಇವಾಗ ಒಳ್ಳೆ ಪ್ಲೇಸು, ತುಂಬ ಸಖತ್ತಾಗೈತೆ. ಅಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಐತೆ. ಅದಂತೂ ಅದ್ಭುತ ಕಾಣ್ತಾಯಿತ್ತು ಪ್ಲೇಸು ನೋಡಿ. ವಾವ್, ನಮ್ಮ ರೈತರಿಗೊಂದು ಥ್ಯಾಂಕ್ಸು. ಸುತ್ತಮುತ್ತ ಮರ ಗಿಡ ನೆಟ್ಟಿದ್ದಾರೆ, ಅವ್ರಿಗೆಲ್ಲ ಒಂದು ಥ್ಯಾಂಕ್ಸು. ನಿಜಕ್ಕೂ ತುಂಬ ಒಳ್ಳೆಯದಾಗಲಿ ನಮ್ಮ ರೈತರಿಗೆಲ್ಕ.